ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರಗಳು ಗೈಸ್. ಇವತ್ತಿನ ವಿಡಿಯೋ ನೋಡ್ತಾ ಇರೋದು ಗೈಸ್, ನಾನು ಹೂವಿನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅಂದರೆ ಸಣ್ಣ ಸೊಸೆಯಿಂದ ಯಾವ ರೀತಿ ನೆಡಬೇಕು ಮತ್ತು ಬೆಡ್ ಯಾವ ರೀತಿ ಮಾಡೋರೆ ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂದರೆ, ಇದು ಕೊರೆ ಟೈಮಲ್ಲಿ ನೆಡ್ತಾ ಇರೋದು ಫ್ರೆಂಡ್ಸ್. ಆ ಕೊರೆ ಟೈಮಲ್ಲಿ ಯಾವ ರೀತಿ ಗಿಡ ಬರುತ್ತೆ ಮತ್ತು ಯಾವ ರೀತಿ ನೆಡ್ತಾರೆ ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಕೊರೆ ಟೈಮಲ್ಲಿ ಯಾವ ಸೊಸೆ ಆಯ್ಕೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ತಪ್ಪದೆ ನೋಡಿ. ಲೆಂತಿ ಆಯಿತು ಅಂತ ವಿಡಿಯೋ ಅನ್ಕೋಬೋದು, ಆದರೆ ಏನಪ್ಪ ಅಂದರೆ ಈ ವಿಷಯ ಎಲ್ಲ ಅಂತ ತಿಳಿಸ್ಬೇಕು ನಾವು. ಅಂದರೆ ಒಂದೊಂದು ಅಪ್ಡೇಟ್ ಅಲ್ಲ, ಇದು ಸಂಪೂರ್ಣ ಗಿಡ ನೆಟ್ಟಿದ್ದರಿಂದ ಗಿಡ ಹೂವು ಹೊಡೆಯೋ ಗಂಟಲೂ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ನಿಮ್ಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾರೆ ಫ್ರೆಂಡ್ಸ್, ನೀವು ಫಸ್ಟು ನೋಡಿ, ಈ ರೀತಿ ಮಾಮೂಲಿ ಜಮೀನು ಉತ್ತು ಎಲ್ಲ ಮಾಡಿದ್ಮೇಲೆ ಈ ರೀತಿ ಬೆಡ್ ಮಾಡೋದು ನಿಮಗೆ ಹಿಂದೆ ವಿಡಿಯೋಗಳಲ್ಲೆಲ್ಲ ಸೆಂಡ್ ಮಾಡಿದೆ. ಅದರಿಂದ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬೆಡ್ ಮಾಡೋರೆ. ಆಮೇಲೆ ಇನ್ನೊಂದು ಏನಪ್ಪ ಈ ಬೆಡ್ ವಿಷಯದಲ್ಲಿ ಹೇಳೋದು, ಈ ಕೊರೆ ಟೈಮ್ ಆಗಿರೋದ್ರಿಂದ ಗಿಡ ಚೆನ್ನಾಗಿ ಜಾಸ್ತಿ ಬರೋಲ್ಲ. ಆದ್ದರಿಂದ ಈ ರೀತಿ ಹತ್ತತ್ರ ಹಾಕಬೇಕು. ಹತ್ತತ್ರ ಹಾಕಿದಾಗ ನಮಗೆ ಗಿಡ ಹುಸಿ ಅಂದರೆ ಹೂವು ಒಗ್ದಂಗೆ ಆಯ್ತದೆ. ನಿಮಗೆ ಗಿಡ ಬಂದಮೇಲೆ ಗೊತ್ತಾಯ್ತದೆ ಅದು. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸೋನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಅಂತ. ಈ ರೀತಿ ಸಾಲು ಹತ್ತತ್ರಕ್ಕೆ ನಾವು ಇದು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಪ್ಪ ಬೆಸ್ಟು ಕ್ವಾಲಿಟಿ ಹೇಳೋದು, ಈಗ ಈ ರೀತಿ ಮರ ಎಲ್ಲ ಐತೆ ನೋಡಿ ಸುತ್ತ. ಈ ರೀತಿ ಮರ ಇದ್ದಾಗ ನೀವು ಕೊರೆ ಟೈಮಲ್ಲಿ ನೆಟ್ಕೊಂಡ್ರೆ ಪ್ರಾಬ್ಲಮ್ ಆಗೋಲ್ಲ ಜಾಸ್ತಿ. ಅದೇ ಈ ಬೇಸಿಗೆ ಟೈಮಲ್ಲೆಲ್ಲ ನೆಟ್ಟು ಗಿಡ ಚೆನ್ನಾಗಿ ಬಂದಾಗ ರೋಗಗಳು ಬೀಳೋದು ಜಾಸ್ತಿ. ಅದೇ ಈ ರೀತಿ ಕೊರೆ ಟೈಮುಗಳಲ್ಲಿ ನೆಟ್ಕೊಂಡಾಗ ನಿಮಗೆ ಅಂದರೆ ಅಷ್ಟಿಲ್ಲ, ಸುಮಾರು ಗಿಡ ಚೆನ್ನಾಗಿ ಬರುತ್ತೆ. ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಅಂತ. ನೋಡ್ತಾ ಇರ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ, ನೀವು ಈ ರೀತಿ ಬೆಡ್ಡು ಒಂದು 2 ಡೇಸ್ ಈಗ ಮಾಡಿದ್ಮೇಲೆ ಚೆನ್ನಾಗಿ ನೀರು ಉಣಿಬೇಕು. ಈಗ ಮಾಮೂಲಿ ಜನ ಏನಪ್ಪ ಅಂದರೆ, ಮೊದಲು ಯಾವ ರೀತಿ ನೆಡ್ತಿದ್ರು, ಸಾಲಿಗೆ ನೀರು ಬಿಡ್ಕೊಂಡು ನೀರಿದ್ದಂಗೆ ಸೊಸೆ ನೆಡ್ತಿದ್ರು, ಆಗಂಗೆ ಆಯ್ತಿತ್ತು. ಆದರೆ ಈಗ ಈ ಬೆಡ್ ನೆಡೋದ್ರಿಂದ ಏನು ಮಾಡಬೇಕು ಅಂದರೆ, ಕ್ಲೀನಾಗಿ ಒಂದು 2 ಡೇಸು ನೀರು ಬಿಟ್ಟು ಉಣಿಸ್ಬೇಕು ಬೆಡ್ಡು. ನಿಮಗೆ ತೋರಿಸ್ತೀನಿ ಅದನ್ನು ನೆಟ್ಟು ಯಾವ ರೀತಿ ಉಣ್ತಿರ್ಬೇಕು ಅಂತ. ನೋಡ್ತಾ ಇರೋದು ನೀವು. ಕ್ಲೀನಾಗಿ ಉಣಿಸ್ದಾಗ ನಾವು ಸೊಸೆ ನೆಡೋಕ್ಕೂ ಅನುಕೂಲ ಮತ್ತು ಸೊಸೆನೂ ಸಾಯೋಲ್ಲ. ಆಮೇಲೆ ಬಿಸಿಲು ಚೆನ್ನಾಗಿ ಹೊಡಿತಾ ಇರ್ತದೆ ಈ ಕವರ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕವರ್ಗೆ ಟಚ್ ಆಗಿ ನೆಡಬೇಕು. ಏನಂದರೆ ಬಿಸಿಲು ಹೊಡೆದಾಗ ಕವರು ಜಾಸ್ತಿ ಸುಡುತ್ತೆ. ಆಗ ಏನಾಗುತ್ತೆ, ಆಗ ಸೊಸೆ ಬೆಂದೋಗ್ತದೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಸೊಸೆ ನೆಡಬೇಕು ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ರೀತಿ ಉಣ್ತಿರಿದ್ರೆ ಬೆಡ್ಡು ಈಗ ಆರಾಮಾಗಿ ನೆಡ್ಬೋದು. ಇಲ್ಲಾಂದರೆ ಗಟ್ಟಿ ಇದ್ದರೆ ನೆಡೋಕ್ಕೂ ಕಷ್ಟ, ಬೇರು ಮುರಿದೋಗುತ್ತೆ. ಅದರಿಂದ ನಾವು ಅನುಕೂಲವಾಗಿ ನೆಡಬೇಕು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಈಗ ಉಣ್ಸಿರೋದ್ರಿಂದ 2 ದಿವಸ ಈ ರೀತಿ ಆರಾಮಾಗಿ ನೆಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಆದಷ್ಟು ನೀವು ಸೊಸೆಯ ಸಂಜೆ ಟೈಮಲ್ಲಿ ನೆಡೋಕ್ಕೆ ನೋಡಿ. ಏನಕ್ಕೋಸ್ಕರಪ್ಪ ಅಂದರೆ, ಈಗ ಬೆಳಗ್ಗೆ ನೆಟ್ಟು ಬಿಸಿಲು ಹೊಡಿತಾ ಇರ್ತದೆ, ಆಗ ಸ್ವಲ್ಪ ಮಂಕಾಗುತ್ತೆ ಗಿಡ. ಅದೇ ಸಂಜೆ ಟೈಮಲ್ಲಿ ನೆಟ್ಟಿದ್ರೆ ಒಂದು ನೈಟು ಕೊರೆ ಕುಡಿಯುತ್ತೆ. ಆ ಕೊರೆ ಕುಡಿದಾಗ ಒಂದು ಸ್ವಲ್ಪ ಅನುಕೂಲವಾಗಿ ನಿಂತ್ಕೊಳ್ಳುತ್ತೆ ಮತ್ತು ಸಾಯೋದು ಕಡಿಮೆ ಆಗುತ್ತೆ ಅಂತ ನಾನು ಅಂತೀನಿ ಫ್ರೆಂಡ್ಸ್. ನಿಮ್ಗೆ ಅನುಕೂಲ ಬಂದಾಗ ಮಾಡ್ಕೊಳ್ಳಿ. ಕರೆಂಟ್ ಇಲ್ಲ ಅಂದರೆ ಕಷ್ಟ ಆಯ್ತದೆ. ಕರೆಂಟ್ ಇದ್ದರೆ ಆ ರೀತಿ ಸಂಜೆ ಟೈಮಲ್ಲಿ ಸ್ವಲ್ಪ ನೆಡಿ ಅಂತ ಹೇಳ್ತೀನಿ. ನೋಡ್ತಾ ಫ್ರೆಂಡ್ಸ್, ಇಲ್ಲೆಲ್ಲ ಸೊಸೆ ನೆಟ್ಟಾಗೈತೆ. 1 ಡೇಸ್ ಆಗೈತೆ. ನೋಡ್ತಾ ಇರ್ಬೋದು 2 ಡೇಸ್ ಆಗೈತೆ, ಎಲ್ಲ ಉಂಟೈತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಈಗ ಸೊಸೆ ನೆಟ್ಟಾಯಿತು, ಅದ್ರ ಮಾರನೇ ದಿನಕ್ಕೆ ನೀರು ಅನುಕಬೇಕು. ಏನಕ್ಕಪ್ಪ ಅಂದರೆ, ಈಗ ನೀರೆಲ್ಲ ಅನುಕಿರಲ್ಲ. ಇದೆಲ್ಲ ನೋಡ್ಕೊಂಡು ಕ್ಲೀನಾಗಿ ನೀರು ಇದು ಮಾಡಿಸಿದಾಗ ಸೊಸೆ ಸಾಯೋದು ಇದಿರಲ್ಲ. ಬಿಸಿಲಿಗಾಗಿರ್ಬೋದು ಇಲ್ಲ ಏನಾಗಿರ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಅಲ್ಲೇ ಸುಮಾರು ನಿಂತೈತೆ. ಮಂಕಾಗೈತೆ ಗಿಡ. ಏನಕ್ಕಪ್ಪ ಅಂದರೆ, ಬಿಸಿಲು ಹೊಡಿತಾ ಇರೋದ್ರಿಂದ ಮಂಕಾಗೈತೆ. ನಾವು ನೆಟ್ಟಿರೋದು ಸಂಜೆ ಟೈಮಲ್ಲೇ 2 ಡೇಸು ಸಂಜೆ ಟೈಮ್ 2 ದಿವಸ ನೆಟ್ಟವೆ. ಏನಕ್ಕಪ್ಪ ಅಂದರೆ ಕರೆಂಟ್ ಹೊಂಟೋಗಿತ್ತು, ಅದರಿಂದ ಕರೆಂಟ್ ಇದ್ದಾಗ 2 ದಿವಸ ನೆಟ್ಟವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಸೊಸೆಗಳು ಅಂತ. ಈ ರೀತಿ ನೆಡ್ಕೋಬೇಕು. ನೆಟ್ಟಿದ್ಮೇಲೆ ಏನು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಐತೆ ಅಂತ. ಇಲ್ಲಿ ನೋಡ್ತಾ ಫ್ರೆಂಡ್ಸ್, ಒಂದು ಸ್ವಲ್ಪ ದಿವಸ ಆದಮೇಲೆ ಏನು ಮಾಡಬೇಕು ಅಂದರೆ, ಈಗ ಕುಡಿ ಬರುತ್ತೆ. ಕುಡಿ ಬಂದಾಗ ಈಗ ಅದು ಒಂದು ಕುಡಿ ಈ ಕೊರೆ ಟೈಮಲ್ಲಿ ಒಂದು ಕಡ್ಡಿ ಎಲೆ ಜಾಸ್ತಿ ಹೊಡೆಯಲ್ಲ, ಒಂದು ಕಡ್ಡಿರೆ ಇದು ಮಾಡಿಬಿಡುತ್ತೆ. ಅದರಿಂದ ಏನು ಮಾಡಬೇಕು, ಆ ಕುಡಿ ಐತಲ್ಲ, ಸ್ವಲ್ಪ ದಿವಸ ಆದಮೇಲೆ ಫ್ರೆಂಡ್ಸ್ ಏನಪ್ಪ ಅಂದರೆ, ಈಗ ಒಂದು ಸ್ವಲ್ಪ ಗಿಡ ಬೆಳೀತು ಅಂದಾಗ ಒಂದು 2 ಗೆಣಷ್ಟು ಗಿಡ ಚಿಗುರುತು ಅಂದಾಗ ಅದು ಒಂದೇ ಕಡ್ಡಿ ಬೆಳೆಯೋದ್ರಿಂದ ಏನು ಮಾಡಬೇಕು ನಾವು, ಆ ಮೇಲ್ಗಡೆ ತುದಿ ಇರುತ್ತದಲ್ಲ ಕುಡಿ, ಅದು ಎಲ್ಲ ಗಿಡದಲ್ಲೂ ಸ್ವಲ್ಪ ಕಿತ್ತಾಕ್ದಾಗ ಅದೇನಾಯ್ತದೆ, ಈಗ ಆ ಸುತ್ತ ದಸಿ ಕಡಿತದೆ. ಒಂದು 4-5 ಕಡ್ಡಿ ಸುತ್ತ ದಸಿ ಕಡಿಯೋದ್ರಿಂದ ಅನುಕೂಲವಾಗಿ ಬರುತ್ತದೆ ಗಿಡ ಅಂತ ಹೇಳ್ತೀನಿ. ಅದರಿಂದ ನೀವು ಒಂದು 2-3 ಗೇಣು ಬಂದಮೇಲೆ ಗಿಡ ಏನು ಮಾಡಬೇಕು, ಸ್ವಲ್ಪ ಕುಡಿ ಗಿಂಟಾಕಬೇಕು ನೋಡಿ. ಒಂದು ಗೆಣೆ ಸಾಕು ನೋಡಿ. ಈ ರೀತಿ ಬಂದಾಗ ಗಿಡ ಏನು ಮಾಡಬೇಕು, ನಾವು ತುದಿ ಕುಡಿ ಇರ್ತದಲ್ಲ ಆ ಮೇಲ್ಗಡೆ ಕಿತ್ತಾಕಿದಾಗ ಸುತ್ತ ಅದು ದಸಿ ಕಡಿತದೆ. ಅದರಿಂದ ಆ ರೀತಿ
ಕುಡಿ ಕಿತ್ತಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರೋದು ನೀವು. ನಾವು ಅದೇ ರೀತಿ ಎಲ್ಲ ಗಿಡದ್ದು ಕುಡಿಯನ್ನು ಕಿತ್ತಾಕವಿ. ನೋಡ್ತಾ ಇರೋದು ನೀವು ಯಾವ ರೀತಿ ಐತೆ ಅಂತ ಗಿಡ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಳೆ ಬಂದಿರುತ್ತೆ ಸುತ್ತ. ಈ ಇದೈತಲ್ಲ ಗಿಡ ಸೊಸಿ ಇದ್ರ ಸುತ್ತ ಕಳೆ ಬಂದಿರ್ತದೆ. ಅದರಲ್ಲಿ ಏನು ಮಾಡಬೇಕು, ಕಳೆ ಕಿತ್ತಾಕಬೇಕು ನಾವು. ಮತ್ತು ಮಧ್ಯೆ ಅಂಗಳದಲ್ಲಿ ಬಂದಾಗ ಇಲ್ಲ ಸೈಕಲ್ ಕುಂಟೆಯಾಗಿರ್ಬೋದು, ಆ ರೀತಿ ಏನಾದ್ರು ಮಾಡಬೇಕು. ಮಧ್ಯೆ ಕಳೆ ಹೋಗ್ಸೋಕ್ಕೆ ಅದೊಂದು ಕೆಲಸ ಮಾಡಬೇಕಾಗಿರ್ತದೆ. ಜಾಸ್ತಿ ಕಳೆ ಕೀಳೋ ಕೆಲಸ ಇರೋಲ್ಲ. ಇಲ್ಲ ಒಂದು 2 ಟೈಮ್ ಅಂದ್ಕೊಳ್ಳಿ. ಸುತ್ತ ಗಿಡ ಸುತ್ತ ಸೊಸಿ ಗಿಡ ಸುತ್ತ ಬಂದಿರ್ತದಲ್ಲ, ಆ ಕಳೆ ಕಿತ್ಕೋಬೇಕು ನಾವು. ಮತ್ತು ನೋಡಿ ಈ ರೀತಿ ಎಲ್ಲ ತುದಿ ಕುಡಿ ಕಿತ್ತಾಕಿದ್ರೆ ಚೆನ್ನಾಗಿರ್ತದೆ. ಆಗಾಗ ಗಿಡನೂ ಸ್ವಲ್ಪ ಅಂದರೆ ಕೊರೆ ಟೈಮ್ ಅಲ್ವಾ, ಕೊರೆ ಟೈಮ್ ಆಗಿಲ್ಲ ಅಂದರೆ ಕಿತ್ತಾಕಿದ್ರು ನಡೀತದೆ. ಆದರೆ ಈ ಕೊರೆ ಟೈಮಲ್ಲಿ ಕಿತ್ತಾಕಬೇಕು. ದಸಿ ಕಡ್ಕೊಂಡು ಬರೋದೇ ಕಡ್ಡಿ ಥರ ಗಿಡ. ಆಮೇಲೆ ಅದು ಕಡ್ಡಿ ಥರ ಬೆಳ್ಕೋಗಿ ಸುಮ್ಮನೆ ಒಂದು 2-3 ಹೂವು ಕೆಳಗೆ ಬಿದ್ದೋಗಿ ಮಣ್ಣು ಆಯ್ತದೆ. ಅದರಿಂದ ಕುಡಿಕಿದ್ದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ದಸಿ ಕಡ್ಕೊಂಡು ಹೂವು ಗಿಡ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಕಳೆಯನ್ನು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಮತ್ತು ಮುಂದೆ ಅಗಳ ಕಳೆ ಇದ್ದರೆ ಏನಾಗ್ತದೆ, ಹಂಗೆ ಇದು ಬಿಟ್ಬಿಡೋದು ಅಂತ ಯಾವುದೇ ಕಾರಣಕ್ಕೂ ಆ ರೀತಿ ಬಿಡೋಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಈಗ ಏನಾಗಿರ್ಬೋದು, ಹುಳಗಳಾಗಿರ್ಬೋದು ಜಾಸ್ತಿ ಇದು ಮಾಡಿಬಿಡ್ತದೆ. ಆಮೇಲೆ ಜಾಸ್ತಿ ನೀವು ಮಧ್ಯದಲ್ಲೆಲ್ಲ ಕಳೆ ಬಿಟ್ಟೆ ಅಂದರೆ ಏನು ಬೀಳೋ ಚಾನ್ಸಸ್ ಇರುತ್ತೆ ಹೂವಿನ ಗಿಡ. ಅದರಿಂದ ಯಾವುದೇ ಕಾರಣಕ್ಕೂ ಆ ರೀತಿ ಕಳೆಯೆಲ್ಲ ಬಿಡೋಕೆ ಹೋಗಬೇಡಿ. ನೀವು ಹೆಂಗಾಯ್ತದೆ ಆ ರೀತಿ ಕಿತ್ತಾಕ್ತಿರೋ ಇಲ್ಲ ಸೈಕಲ್ ಕುಂಟೆ ಹೊಡಿತೀರೋ, ಏನು ಮಾಡ್ತೀರೋ ಆ ರೀತಿ ಮಾಡಿ ಅಂತ ಹೇಳ್ತೀನಿ. ನೋಡ್ತಾ ಇರೋದು ನೀವು ಈಗ ಯಾವ ರೀತಿ ಐತೆ ಸೊಸಿ ಹೂವಿನ ಗಿಡ ಅಂತ. ನೋಡ್ತಾ ಇರೋ ಫ್ರೆಂಡ್ಸ್ ನೀವು ಯಾವ ರೀತಿ ಬರುತ್ತೆ ಅಂತ ನೋಡಿ. ಮುಂದೆನೂ ಇಲ್ಲೇ ತೋರಿಸ್ತೀನಿ ಎಲ್ಲರೂ ಕೂಡ. ಅದಕ್ಕೆ ಸಪ್ಪದೇ ವೀಡಿಯೋ ನೋಡಿ ಅಂದಿದ್ದು. ಎಲ್ಲ ಮಾಹಿತಿನೂ ಐತೆ. ನೀವು ಇದೊಂದು ವೀಡಿಯೋ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು ಅಂತ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಐತೆ ಅಂತ ನೋಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ನೋಡ್ತಾ ಇರ್ಬೋದು ನೀವು ಈ ರೀತಿ ಹೂವಿನ ಗಿಡ ಬರುತ್ತೆ. ಒಂದೊಂದು ಹೂವು ನೋಡಿ ಈಗ ಯಾವ ರೀತಿ ಬತ್ತು ಹೂವಿನ ಗಿಡ ಅಂತ ನೋಡಿ. ಈ ರೀತಿ ನಾವು ದಸಿ ಹೊಡಿ ಈಗ ನಾನು ಹೇಳಿದ್ನಲ್ಲ ತುದಿ ಗಿಂಟಿಲ್ಲ ಅಂತಿಲ್ಲ, ಈ ರೀತಿ ಹೂವಿನ ಗಿಡ ಬರ್ತಿರಲಿಲ್ಲ. ಕಡ್ಡಿ ಹೆಂಗೆ ಹೊಂಟೋದು ಈಗ ನೋಡಿ. ಸುತ್ತ ಒಂದು 3-4 ಕಡ್ಡಿ ಈ ರೀತಿ ಹೊಡೆದೈತೆ. ಆಮೇಲೆ ನಾವು ಹೇಳೋದೇನಪ್ಪ, ಕೊರೆ ಟೈಮಲ್ಲಿ ಇಷ್ಟೇ ಗಿಡ ನೆಡೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ಅಂದರೆ, ಈ ಕೊರೆ ಟೈಮಲ್ಲಿ ಏನಕ್ಕಪ್ಪ ಪೂರ್ಣಿಮಾ ನೆಡ್ತೀವಿ ಅಂದರೆ, ನೋಡ್ತಾ ಹೋಗಿ ನೀವು ಈ ಗಿಡನೇ ಇಷ್ಟು ಮಟ್ಟ ಬಂದೈತಿ. ಇನ್ನು ಸೆಂಟು ಗಿಡ ಯಾವ ರೀತಿ ಬರ್ಬೋದು ಅಂತ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಅದರಿಂದ ಅಂದರೆ ಅದು ಸೆಂಟು ಗಿಡ ಒಂದು ಛತ್ರಿಯಂಗೆ ಬರ್ತದೆ. ಅದರಿಂದ ಅದೇನಪ್ಪ ಅಂದರೆ ಕ್ಲೀನಾಗಿ ಕೆಲೆ ಎಲ್ಲ ಕಡ್ದು ಬರೋಲ್ಲ. ಇದಾದರೆ ಸುತ್ತ ಒಂದು ಸ್ವಲ್ಪ ದಸಿ ಎಲ್ಲ ಕಡ್ದು ಸ್ವಲ್ಪ ಗಿಡ ಈ ರೀತಿ ಬರುತ್ತೆ. ಆದರೆ ಆ ಸೆಂಟು ಗಿಡ ಆ ರೀತಿ ಬರೋಲ್ಲ. ಒಂದೇ ಕಡ್ಡಿ ದಸಿ ಹೊಡೆಯೋದ್ರಿಂದ ಕೊರೆ ಟೈಮಲ್ಲಿ ಅದು ದಸಿ ಹೊಡೆಯೋಲ್ಲ. ಅದರಿಂದ ಅದು ಯಾರೂ ನೆಡೋಲ್ಲ. ಮತ್ತು ಇನ್ನೊಂದು ಯಾವಾಗ ನೆಡ್ತಾರೆ ಅಂದರೆ ಸೆಂಟು ಸಸಿಯ ಈಗ ಫ್ರೆಂಡ್ಸ್, ಈಗ ಶಿವರಾತ್ರಿ ಅನ್ನಂಗೆ ಬೆಡ್ ಮಾಡಿ ಇದೆಲ್ಲ ಮಾಡಿ ನೆಡ್ತಾರೆ. ಆಗ ಹೂವಿನ ಗಿಡ ಚೆನ್ನಾಗಿ ಬಂದು ಹೂವು ಬಿಡುತ್ತೆ ಅಂತಲೇ ಹೇಳ್ತೀನಿ. ಆ ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ಸೆಂಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದೇ ರೀತಿ ಯಾವ ರೀತಿ ಬೆಡ್ ಮಾಡಿ ತವಿಂದುವೆ ಯಾವ ರೀತಿ ಬೆಡ್ ಮಾಡೋರು ಅನ್ನೋದೆಲ್ಲ ನಿಮಗೆ ಯಾವ ರೀತಿ ಸಸಿ ನೆಟ್ಟವ್ರೆ, ಎಷ್ಟು ಗ್ಯಾಪ್ ಬಿಟ್ಟವ್ರೆ ಅಂತ ಎಲ್ಲ ತಿಳಿಸ್ತಾ ನಿಮಗೆ ಮುಂದಿನ ದಿನಗಳಲ್ಲಿ ಸೆಂಡ್ ಮಾಡ್ತೀನಿ. ಈ ವಿಡಿಯೋ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಬಂದೈತೆ. ಮತ್ತು ಬ್ರೋ ಇದು ಗಿಡ ಇನ್ನು ಬೆಳೆಯಲ್ವಾ ಅಂತಲೂ ಅನ್ಕೋಬೋದು. ಈಗ ಶಿವರಾತ್ರಿ ಮುಗಿತದಿಂದ ಏನಾರೇ ಕೆಲೆ ಬಂದರೆ ಗಿಡ ಒಂದು ಸ್ವಲ್ಪ ದಪ್ಪ ಆಗಿ ಇನ್ನೂ ಹೂ ಬಿಡುತ್ತೆ ಅಂತ ಹೇಳ್ತೀನಿ. ಏನಾದ್ರು ನೀವು ಕಮೆಂಟ್ ಮಾಡಿ ವಿಡಿಯೋ ಅದು ಬ್ರೋ ಯಾವ ರೀತಿ ಬೆಳೆಯುತ್ತದೆ ಮುಂದಿನ ದಿನಗಳಲ್ಲಿ ಅಂತ ನಿಮಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ತೀನಿ. ಈಗ ಈ ಕೊರೆ ಟೈಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಇದೇ ರೀತಿ. ಇನ್ನೊಂದು ಸ್ವಲ್ಪ ಬಿಡ್ ಜಮೀನಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದು. ಈ ರೀತಿ ಮರ ಗಿರ ಇದರಲ್ಲಿ ಇಷ್ಟೇ ಫ್ರೆಂಡ್ಸ್ ಬರೋದು. ಅದಕ್ಕೆ ಈ ವಿಡಿಯೋ ನಿಮಗೆ ತಿಳಿಸ್ದೆ ಈ ರೀತಿ ಬರುತ್ತೆ ಗಿಡ ಕೊರೆ ಟೈಮಲ್ಲಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ವಿಡಿಯೋಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.